Hello everyone, welcome back to another video. In this video, we are going to deal with the new concept that is a factor affecting crop establishment. ಏನು ಈ ಒಂದು ತರಗತಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಏನು ಚರ್ಚೆ ಮಾಡ್ಕೊಳ್ಳೋಕೆ ಹೋಗ್ತೀವಪ್ಪ ಅಂದರೆ ಫ್ಯಾಕ್ಟರ್ ಅಫೆಕ್ಟಿಂಗ್ ಕ್ರಾಪ್ ಎಸ್ಟಾಬ್ಲಿಷ್ಮೆಂಟ್. ಮೊದಲನೇದಾಗಿ ಹಿಂದಿನ ವಿಡಿಯೋದಲ್ಲಿ ಏನು ಚರ್ಚೆ ಮಾಡಿದಪ್ಪ ಅಂದರೆ ಅಗ್ರೋನಮಿ ಅಂದರೆ ಏನು ಮತ್ತು ಅದರ ಒಂದು ಸೀಡ್ ಮತ್ತು ಆ ಒಂದು ಸೀಡ್ನ ಸೋಯಿಂಗ್ ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಆ ಒಂದು ವಿಡಿಯೋ ನೋಡಿದ್ವಿ. ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ತಕ್ಷಣವಾಗಿ ನೋಡ್ಕೊಳ್ಳಿ. ಯಾಕಪ್ಪ ಅಂದರೆ ದೀಸ್ ಆರ್ ದಿ ಲಿಂಕ್ಡ್ ವಿತ್ ಒನ್ ಅನ್ನೋದಾರ ಅಂದರೆ ಒಂದಕ್ಕಿಂತ ಒಂದು ವಿಡಿಯೋಗಳು ಲಿಂಕ್ ಆಗಿವೆ. ಐ ಆಮ್ ಟೆಲ್ಲಿಂಗ್ ಎ ಟು ಏನೇನು ಹೇಳ್ತೀನಪ್ಪ ಅಂದರೆ ಇಂಗ್ಲೀಷಲ್ಲಿ ಕೂಡ ಹೇಳ್ತೀನಿ ಮತ್ತು ಕನ್ನಡದಲ್ಲಿ ಕೂಡ ಹೇಳ್ತೀನಿ. ಯಾಕಪ್ಪ ಅಂದರೆ ದೀಸ್ ವಿಡಿಯೋ ಆರ್ ಸಿಂಗ್ ದಿ ಬೋತ್ ದಿ ಕನ್ನಡಿಗಸ್ ಆ್ಯಂಡ್ ನಾನ್ ಕನ್ನಡಿಗ ಸ್ಟೂಡೆಂಟ್ಸ್. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಟು ಕನ್ನಡ ಆ್ಯಂಡ್ ಇಂಗ್ಲೀಷ್ ಬೋತ್ ಲ್ಯಾಂಗ್ವೇಜಸ್. ಮೊದಲನೇದಾಗಿ ಫಸ್ಟ್ ವಿ ವಿಲ್ ಸಿ ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಫ್ಯಾಕ್ಟರ್ ಅಫೆಕ್ಟಿಂಗ್ ಕ್ರಾಪ್ ಎಸ್ಟಾಬ್ಲಿಷ್ಮೆಂಟ್. ಅಂದರೆ ಮೊದಲನೇದಾಗಿ ನಾವು ಫ್ಯಾಕ್ಟರ್ ಅಂದರೆ ಈ ಒಂದು ಡೆಫಿನೇಷನ್ ನೋಡಬೇಕು. ಫ್ಯಾಕ್ಟರ್ ಅಫೆಕ್ಟಿಂಗ್ ಕ್ರಾಪ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಏನಪ್ಪ ಅಂದರೆ ಅಂತ ಮೊದಲನೇದಾಗಿ ನೋಡಿದ್ರೆ ಡೆಫಿನೇಷನ್ ನೋಡೋದಾದರೆ ಡೆಫಿನೇಷನ್ ಫ್ಯಾಕ್ಟರ್ಸ್ ಆರ್ ಥಿಂಗ್ಸ್ ವಿಚ್ ಆರ್ affect the crop growth and development. Here the word says that the factor affecting. What is the meaning of the factor affecting? Those are the factor which is a affect. Those are the factor which is a affect. ಅಂದರೆ ಕೆಲವೊಂದು ಫ್ಯಾಕ್ಟರ್ಗಳು ಅಫೆಕ್ಟ್ ಮಾಡ್ತೀವಿ. ಯಾವುದಕ್ಕಪ್ಪ ಅಂದರೆ ನಮ್ಮೊಂದು ಪ್ಲಾಂಟ್ನ ಗ್ರೋತ್ ಮತ್ತು ರೆಗ್ಯುಲೇಷನ್ಗೆ, ನಮ್ಮೊಂದು ಪ್ಲಾಂಟ್ನ ಗ್ರೋತ್ ಮತ್ತು ಏನು ಡೆವಲಪ್ಮೆಂಟ್ಗೆ. ನೋಡಿ ಇಲ್ಲೇನಾಗಿದೆ, ಫ್ಯಾಕ್ಟರ್ ಆರ್ ಥಿಂಗ್ಸ್ ವಿಚ್ ಆರ್ ಅಫೆಕ್ಟ್ ದಿ ಕ್ರಾಪ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಏನು ಫ್ಯಾಕ್ಟರ್, ದೋಸ್ ಆರ್ ದಿ ಫ್ಯಾಕ್ಟರ್ ವಿಚ್ ಆರ್ ದಿ ಅಫೆಕ್ಟ್ ದಿ ಅವರ್ ಕ್ರಾಪ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಕನ್ನಡದಲ್ಲಿ ನೋಡಬೇಕಾದ್ರೆ ಕೆಲವೊಂದು ಥಿಂಗ್ಸ್ಗಳು ಅಥವಾ ಕೆಲವೊಂದು ಏನು ಪರ್ಟಿಕ್ಯುಲರ್ ಆಗಿರತಕ್ಕಂಥ ವಸ್ತುಗಳು, ಕೆಲವೊಂದು ವಸ್ತುಗಳು ಅಥವಾ ಕೆಲವೊಂದು ಫ್ಯಾಕ್ಟರ್ಸ್ಗಳು ಏನು ಕೆಲವೊಂದು ಅಂಶಗಳು ಏನು ನಮ್ಮೊಂದು ಕ್ರಾಪ್ನ ಒಂದು ಬೆಳವಣಿಗೆ ಮತ್ತು ಅದರ ಒಂದು ಏನು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಯಾವುದೇ ಒಂದು ಬೆಳವಣಿಗೆ ಮತ್ತು ಡೆವಲಪ್ಮೆಂಟ್ಗೆ ಅಫೆಕ್ಟ್ ಮಾಡ್ತಾವೋ ಅವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತ ನೋಡಿದ್ರೆ ಫ್ಯಾಕ್ಟರ್ ಅಫೆಕ್ಟಿಂಗ್ ಕ್ರಾಪ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ ಅಂತ ಅನ್ಬೋದು. ಈಗ ಮೊದಲನೇದಾಗಿ ನೋಡಬೇಕಾದ್ರೆ ಇದರಲ್ಲಿ mainly 52 factors are which affect our crop growth. There is a recorded that 52 factors which are affected our crop growth and development. ಏನು ಅಂಶವನ್ನು 52 ಅಂಶಗಳು ನಮ್ಮ ಒಂದು ಪ್ಲ್ಯಾಂಟ್ನ ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಅಫೆಕ್ಟ್ ಮಾಡ್ತಾವೆ ಅಂತಕ್ಕಂಥದ್ದು ದಾಖಲೆಯಾಗಿದೆ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ನೆಸೆಸರಿ ಟು ಮಗ್ ಅಪ್ ದಿ ಆಲ್ 52 ಫ್ಯಾಕ್ಟರ್ಸ್ ವಿಚ್ ಐ ಆಮ್ ಗಿವನ್ ಇಯರ್. 52 ಫ್ಯಾಕ್ಟರ್ಗಳೇನಿವೆ ಅವು 52 ಫ್ಯಾಕ್ಟರ್ಗಳಲ್ಲೇನೋ ಒಂದು ಮಗಪ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನಾನು ಒಂದು ಕೆಲವೊಂದು ಫ್ಯಾಕ್ಟರ್ಗಳು ಮೆನ್ಷನ್ ಮಾಡಿದೆ, ಅಷ್ಟೇ ನೋಡಿದರೆ ಸಾಕು. ನೋಡಿ, ಮೊದಲನೇದಾಗಿ in 100% of our area only we have 7% of well fertile soil. In 100% of the total area we have only the 7% well fertile soil which is recommended for the agricultural growth. ಏನು ಒಂದು 100% ಭೂಮಿಯಲ್ಲಿ ಕೇವಲ 7% ನಾವು ಏನು ಅಗ್ರಿಕಲ್ಚರಲ್ ಗ್ರೋತ್ಗೆ ಅಗ್ರಿಕಲ್ಚರ್ ಗ್ರೋತ್ ಅಂದರೆ ಏನಪ್ಪ ಅಂದರೆ ಈಗ ಆ ಒಂದು ಅಗ್ರಿಕಲ್ಚರ್ಗೆ ಒಂದು ಕ್ರಾಪ್ನ ಒಂದು ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಯಾವ ಅಂಶಗಳು ಬೇಕು ಆ ಅಂಶಗಳು ಬರೀ 7% ಭೂಮಿಯಲ್ಲಿ ಮಾತ್ರ ಇವೆ ಅಂತ ಮೆನ್ಷನ್ ಆಗಿದೆ. ಈಗ ಕ್ರಾಪ್ನ ಒಂದು ಗ್ರೋತ್ ನೋಡಿದಾಗ ಕ್ರಾಪ್ ಗ್ರೋತ್ it will be divided. ಅಂದರೆ ಕ್ರಾಪ್ ಒಂದು ಬೆಳವಣಿಗೆ ಯಾವ ಥರ ಆಗುತ್ತೆ ಅಂದರೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. Crop growth it will be in 2 types. It will growth in internally and the externally. The factor which are the affect the internal factors ಅಥವಾ the factor which are affect the internal of the our crop growth, internal of your crop plant is called as a genetical factors. Those are maybe genes, hereditary,
chromosomes, what you are mentioning. Internal factors ಅಂದರೆ ಏನಿಲ್ಲ, ದೋಸ್ ಆರ್ ದಿ ಫ್ಯಾಕ್ಟರ್ ವಿಚ್ ಆರ್ ದಿ ಅಫೆಕ್ಟ್ ದಿ ಇಂಟರ್ನಲ್ ಅಂದರೆ ಇನ್ಸೈಡ್ ಆಫ್ ದಿ ಅವರ್ ಪ್ಲಾಂಟ್. ಆ ಒಂದು ಪ್ಲಾಂಟ್ ಒಂದು ಇನ್ಸೈಡಲ್ಲಿ ಯಾವ್ಯಾವ ಫ್ಯಾಕ್ಟರ್ಗಳು ಅಫೆಕ್ಟ್ ಮಾಡ್ತಾವೆ ನೋಡ್ರಿ, ಆ ಒಂದು ಫ್ಯಾಕ್ಟರ್ಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಜೆನೆಟಿಕಲ್ ಫ್ಯಾಕ್ಟರ್ ಆಗಿ ಹೆರಿಡಿಟರಿ ಫ್ಯಾಕ್ಟರ್ಗಳು ಅಂತ ಕರಿತೀವಿ. ಇಟ್ ಈಸ್ ನಾಟ್, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇಂಟರ್ನಲ್ ಫ್ಯಾಕ್ಟರ್ ನಮ್ಮದು ಅಗ್ರಾನಮಿಗೆ ಬಂದಾಗ. ಬಟ್ ಇನ್ ದಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂದರೆ ದಿ ಫ್ಯಾಕ್ಟರ್ ವಿಚ್ ಆರ್ ದಿ ಅಫೆಕ್ಟ್ ಅಂದರೆ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಥವಾ ಎಬಯೋಟಿಕ್ ಫ್ಯಾಕ್ಟರ್ಸ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ದೋಸ್ ಆರ್ ಅಫೆಕ್ಟ್ ಅವರ್ ಕ್ರಾಪ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈಗ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗೆ ಭಾಳ ಒಂದು ಮಾತು ಕೊಡಲಾಗಿದೆ ಇಲ್ಲಿ. ಇಟ್ಸ್ ಮೇ ಬಿ ಆಸ್ಕ್ಡ್ ಇನ್ 5 mark ಆರ್ 2 mark. It is a very important for our midterm or our external exam in agricultural field. Explain the or classify the external factors which are the affect our crop growth or development. ಏನು ಕ್ವಶನ್ ಏನು ಕೇಳ್ತಾರಪ್ಪ ಅಂದರೆ ನಮ್ಮ ಒಂದು ಕ್ರಾಪ್ನ ಒಂದು ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಗಳು ಯಾವ ಫ್ಯಾಕ್ಟರ್ಗಳು ಅಫೆಕ್ಟ್ ಮಾಡ್ತವೆ, ದೆನ್ ಎಲಾಬ್ರೇಟ್ ದೆಮ್ ಮತ್ತು ಅದರ ಒಂದು ಸಂಚಿತವಾದ ವಿವರ ಬರೀರಿ ಅಂತ ಹೇಳ್ತಾರೆ ಅಂತ ಹೇಳ್ಬೋದು. ಈಗ ಹಾಗಾದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳನ್ನು ನೋಡಿ ಮೊದಲನೇದಾಗಿ. ಓಕೆ, ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಮೊದಲೇ ಹೇಳಿದಾಗೆ ದೀಸ್ ಆರ್ ದಿ ಫ್ಯಾಕ್ಟರ್ ವಿಚ್ ಆರ್ ದಿ ಅಫೆಕ್ಟ್ ಅವರ್ ಕ್ರಾಪ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂದರೆ ಅಬಯೋಟಿಕ್ ಫ್ಯಾಕ್ಟರ್ಸ್ಗಳು ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ದೀಸ್ ಆರ್ ಮೇನ್ ಕಾಲ್ಡ್ ಆಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಏನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಗಳಿಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಗಳು ಅಥವಾ ಪರಿಸರದ ಏನು ಅಂಶಗಳು ಏನಿರ್ತವೆ ಅವು ಕೂಡ ಅನ್ಬೋದು. ಈಗ ಒಂದು ಲಿಸ್ಟ್ ಮಾಡ್ತೀನಿ ನೋಡಿ ಮೊದಲನೇದಾಗಿ ಹೋಗೋಣ. ಎಕ್ಸ್ಟರ್ನಲ್ ಫ್ಯಾಕ್ಟರ್ ಮೇ ಬಿ ಕ್ಲಾಸಿಫೈಡ್ ಹ್ಯಾಸ್ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್, ಎಡಿಪಿಕ್ ಫ್ಯಾಕ್ಟರ್, ಬಯೋಟಿಕ್ ಫ್ಯಾಕ್ಟರ್ಸ್. Climatic, then edific, then the biotic factors, and physiological, socio-economic. Physiological, socio-economical or socio-economic. In the external factors, we are classified as 5 types. Mainly 5 types: climatic factors, edific factors, biotic factors, and physiological factors. Then the social factors, socio-economical factors. Then we will discuss the first, that is climatic factors. ನೋಡಿ, ಮೊದಲನೇದಾಗಿ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಗಳನ್ನು ಯಾವ ಒಂದು ಭಾಗಗಳಿಗೆ ಡಿವೈಡೆಡ್ ಮಾಡಿದ್ದೀವಿ ಅಂತ ಹೇಳಬೇಕಾದ್ರೆ ಮೊದಲನೇದಾಗಿ 5 ಪಾರ್ಟ್ಗಳಲ್ಲಿ ಮಾಡಿದ್ದೀವಿ: ಕ್ಲೈಮೆಟಿಕು, ಎಡಿಪಿಕು, ಬಯೋಟಿಕು, ಫಿಸಿಯೋಲಾಜಿಕಲ್, ಸೋಷಿಯೋ ಎಕನಾಮಿಕ್. ಇನ್ ದಟ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದಿ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್. ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ನೋಡಿ, ಮೊದಲನೇದಾಗಿ ಕ್ಲೈಮೇಟ್ ಅಂದರೆ ಏನಂತ ತಿಳ್ಕೊಬೇಕು ನಾವು. ಮೊದಲನೇದಾಗಿ ಕ್ಲೈಮೇಟ್ ಅಂದರೆ ಏನಂತ ತಿಳ್ಕೊಬೇಕು. ಸಮೇಷನ್ ಆಫ್ ದಿ ವೆದರ್ ಕಂಡೀಷನ್ ಇನ್ ಎ ಗಿವನ್ ರೀಸನ್ ಡ್ಯೂರಿಂಗ್ ದಿ ಕಾಂಪ್ಲಿಮೆಂಟರಿ ಲಾಂಗರ್. ಏನು summation of the weather ನ ಒಂದು summation in longer period. Summation of weather for longer duration in particular geographical area. In a geographical area. See, what is the meaning of climate? Climate ಅಂದರೆ ಏನಿದೆ, ಸಮೇಷನ್ ಆಫ್ ದಿ ಆಲ್ ವೆದರ್. ವೆದರ್ ಅಂದರೆ ಈಗ ಏನೇನು ಬರ್ತದೆ. ಫಸ್ಟ್ ವಿ ವಿಲ್ ಡಿಸ್ಕಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ವೆದರ್. ವೆದರ್ ಈಸ್ ನಥಿಂಗ್ ಬಟ್ ಇದು ಏನು ಲಾಂಗ್ ಡ್ಯೂರೇಷನ್ ಆಗಿರುತ್ತೆ. ಇಟ್ ಈಸ್ ಅ ಶಾರ್ಟ್ ಡ್ಯೂರೇಷನ್. ಇಟ್ ಮೇ ಕಾಲ್ಡ್ ಆಸ್ ಕಂಡೀಷನ್ ಆಫ್ ಅಟ್ಮಾಸ್ಫಿಯರ್. ವೆದರ್ ಮೇಡ್ ಕಾಲ್ಡ್ ಆಸ್ ದಿ ಕಂಡೀಷನ್ ಆಫ್ ಅಟ್ಮಾಸ್ಫಿಯರ್, ಅಥವಾ ವೆದರ್ಗೆ ಏನಂತ ಕರಿಬೋದು ಅಂದರೆ ವೆದರ್ ಏನು ಒಂದು ಸಣ್ಣ ಮಾತ್ರದಲ್ಲಿ ಅಥವಾ ಸಣ್ಣ ಸಮಯದಲ್ಲಿ ಇರತಕ್ಕಂಥದ್ದು. ಸಣ್ಣ ಸಮಯದಲ್ಲಿ ಏನು ಟೆಂಪ್ರೇಚರ್ ಇರ್ಬೋದು, ರೈನ್ಫಾಲ್ ಇರ್ಬೋದು, ಅದೇ ರೀತಿಯಾಗಿ ಡ್ಯೂ ಇರ್ಬೋದು, ಅದೇ ರೀತಿಯಾಗಿ ಮಾಯ್ಚರ್ ಇರ್ಬೋದು. ಅದಕ್ಕೆ ಏನಂತ ಕರಿತೀವಿ, ವೆದರ್ ಅಂತ ಕರಿತೀವಿ, ಸಣ್ಣ ಪ್ರಮಾಣದಲ್ಲಿ. ಬಟ್ ಸಣ್ಣ ಪ್ರಮಾಣ ಮತ್ತು ಸಣ್ಣ ಟೈಮ್ನಲ್ಲಿ, ಕೇವಲ ಸಣ್ಣ ಟೈಮಲ್ಲಿ. ಬಟ್ ಇನ್ ಕ್ಲೈಮೇಟ್ ಅಂದರೆ ಏನು, ಸಮೇಷನ್ ಆಫ್ ದಿ ವೆದರ್ಗೆ ಏನೇನು ಮೆನ್ಷನ್ ಆಯ್ತಲ್ಲ ಇಲ್ಲ ಅದರ ಒಂದು ಸಮೇಷನ್ಗೆ that the long duration in a particular geographical area.
summation of the weather for a long duration in a geographical area, particular geographical area, it may called as climate. For example, climate for example ತಗೊಂಡಾಗ zones, then the state country, state rainfall or countries rainfall anything. ಇದನ್ನು ಪರ್ಟಿಕ್ಯುಲರ್ ಆಗಿ ಜೋನ್ಸ್ ಅಂದಾಗ ನಮಗೆ ಈಗ ನಾರ್ತನ್ ಆಗಿರೋ ನಾರ್ತರ್ ಜೋನು, ಸೆಮಿ ನಾರ್ತನ್ ಜೋನು, ವೆಸ್ಟರ್ನ್ ಜೋನು, ಈಸ್ಟರ್ನ್ ಜೋನು, ಸದರ್ನ್ ಜೋನ್ ಅಂತ ಏನು ಕ್ಲಾಸಿಫೈ ಮಾಡಿರ್ತೀವಿ. ಅದೇ ಥರ ಈಗ ಒಂದು ಲಾಂಗ್ ಡ್ಯೂರೇಷನ್ ಆಗಿ ಏನಿರುತ್ತೆ ಅದಕ್ಕೆ ನಾವು ಕ್ಲೈಮೇಟ್ ಅಂತ ಕರಿತೀವಿ ಅಂತ ಹೇಳ್ಬೋದು ವಿದ್ಯಾರ್ಥಿ. ಈಗ ನೋಡಿ ಇದರಲ್ಲಿ ಏನೇನು ಬರ್ತಾವೆ ಅಂತ ನೋಡೋದಾದರೆ, ಮೊದಲನೇದಾಗಿ ಕ್ಲೈಮೇಟಿಕ್ ಫ್ಯಾಕ್ಟರ್ಸಲ್ಲಿ ಏನೇನು ಬರ್ತವೆ. ಈಗ ಮೊದಲನೇದಾಗಿ ಕ್ಲೈಮೇಟ್ ತೊಗೊಂಡ್ವಿ, ಆ ಕ್ಲೈಮೇಟಿಕ್ ಫ್ಯಾಕ್ಟರ್ಸಲ್ಲಿ ಈಗ ಏನೇನು ಬರ್ತಾವೆ ಅಂತ ನೋಡಿದ್ರೆ, ಮೊದಲನೇದಾಗಿ ಸೋಲಾರ್ ರೇಡಿಯೇಷನ್, then the wind, then rainfall, then temperature, then atmospheric gas, and gas, atmospheric humidity, then wind. Wind I will written. Okay, we will discuss the we will elaborate these things what I am written here already. Okay, first we will discuss the solar radiation. Okay, we will discussing that which are the factors which affect your plant and development. How the solar radiation is affect your crops growth and development. ನಾವು ಹೆಂಗೆ ಮೊದಲಿಗೆ ಏನು ನೋಡ್ತಿದ್ದಪ್ಪ ಅಂದರೆ ಒಂದೊಂದು ಫ್ಯಾಕ್ಟರ್ಗಳು, ಯಾವ ಫ್ಯಾಕ್ಟರ್ಗಳು ನಮ್ಮದು ಪ್ಲಾಂಟ್ಗೆ ಎಫೆಕ್ಟ್ ಮಾಡ್ತಾವೆ ಅಂತ ನೋಡ್ತಿದ್ವಿ. ಬಟ್ ಅದರಲ್ಲಿ ನಮಗೆ ಈಗ ಸೋಲಾರ್ ರೇಡಿಯೇಷನಿಂದ ನಮ್ಮೊಂದು ಪ್ಲಾಂಟ್ಗೆ ಯಾವ ಥರ ಒಂದು ಬೆಳವಣಿಗೆಗೆ ಎಫೆಕ್ಟ್ ಮಾಡಿದೆ ಅಂತಕ್ಕಂಥದ್ದು ಇಲ್ಲಿ ನೋಡಿದಾಗ, ಮೊದಲನೇದಾಗಿ ಇನ್ ಇನಿಷಿಯಲ್ ಟೈಮ್ ಆಫ್ ದಿ ಪ್ಲಾಂಟಿಂಗ್ ಅಥವಾ ಇನ್ ಇನಿಷಿಯಲ್ ಟೈಮ್ ಆಫ್ ದಿ ಸೋಯಿಂಗ್, ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಅವರ್ ಪ್ಲಾಂಟ್, ಅವರ್ ಜರ್ಮಿನೇಷನ್ ಆಫ್ ದಿ ಅವರ್ ಸೀಡ್. ಏನು when we are going to be planting ಅಥವಾ when we are going to the sow a seed, it will be most important. Solar radiation is the most important for the most important for the some few initial stages for the crop growth and crop growth. ಏನು ಕ್ರಾಪ್ನ ಒಂದು ಜರ್ಮಿನೇಷನ್ ಆಗೋದಕ್ಕೆ ಸೋಲಾರ್ ರೇಡಿಯೇಷನ್ ಅಂತಕ್ಕಂಥದ್ದು ಭಾಳಷ್ಟು ಒಂದು ಮಹತ್ವವಾದ ಒಂದು ಏನು ಅಂಶ ಆಗಿದೆ ಅಂತ ಹೇಳ್ಬೋದು. ದೆನ್ ವಿಂಡ್, ಹೌ ದಿ ವಿಂಡ್ ಅಫೆಕ್ಟ್ ಅವರ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಹೌ ಇಟ್ ಅಫೆಕ್ಟ್ ಅಂತ ನೋಡಿದಾಗ, ಸೋಲಾರ್ ರೇಡಿಯೇಷನ್ ಹೌ ಎಫೆಕ್ಟ್ when we are sown the one crop, when we are sown a seed in our soil, there is no if there is no solar radiation or there is no light, it will not able to germinate itself. ಏನು ಇಲ್ಲಿ ನಾವೊಂದು ಏನು ಪ್ಲಾಂಟಿಂಗ್ ಮಾಡಿದಾಗ ಅಥವಾ ಸೋಯಿಂಗ್ ಮಾಡಿದಾಗ ಅಲ್ಲಿ ಒಂದು ಬೆಳಕಿನ ಕಿರಣಗಳು ಬಂದಿಲ್ಲಪ್ಪ, ಕ್ಲೌಡಿ ವೆದರ್ ಇತ್ತು ಅಥವಾ ಏನೋ ರೈನ್ಫಾಲ್ ಆಯಿತು, ಒಟ್ಟಾಗಿ ಏನು ಸೋಲಾರ್ ರೇಡಿಯೇಷನ್ ಭೂಮಿಗೆ ಬಂದಿಲ್ಲ ಅಂದಾಗ ಇಟ್ ವಿಲ್ ನಾಟ್ ಏಬಲ್ ಟು ಜರ್ಮಿನೇಟ್ ಇಟ್ ಸೆಲ್ಫ್. ನಮ್ಮೊಂದು ಏನು ಸೀಡ್ ಹಾಕಿರ್ತೀವಿ ಆ ಸೀಡ್ ಜರ್ಮಿನೇಟ್ ಆಗಲ್ಲ ಅಂತ ಹೇಳ್ಬೋದು. then how the wind affect your plant growth and development. If ಮೊದಲನೇದಾಗಿ in some case of your plants, consider it is a plant, it is a sesame plant. Okay, sesame in Kannada ಎಳ್ಳು, we will consider it is ಎಳ್ಳು. Okay, in that crop, it will already a time to harvest. In time to harvesting sesame is the pod, what we'll say, the kernel ಅಥವಾ what will economical part, it will be brown in color and the leaves are dry and the stem will be dry brown in color. That is the indication for the harvesting of the sesame crop. Okay, it is not it is a post what technology, crop production technology part 2. In there is sesame crop will be the cultivation practice. In there we will study that one. First we will see here, it will come for the harvesting. When the harvesting it will come, but when it will come to the harvesting,
harvesting, and it will be produced some sesame seeds in their economical part. Where is the velocity of the wind, ಅಥವಾ ಏನು ನಾವೊಂದು ವಿಂಡ್ ಒಂದು ವೆಲಾಸಿಟಿ ಏನು ಸ್ಪೀಡಾಗಿ ಬಂದಿರುತ್ತೆ, ಸ್ಪೀಡ್ ಆಫ್ ವಿಂಡ್ ಅಥವಾ wind speed comes that happens to here the sesame crops or sesame seeds are the fall down into the ground, fall down into the ground. It will decrease our yield ಅಥವಾ it will decrease the farmers yield ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ನೋಡಿ, ಒಂದು ಪ್ಲಾಂಟ್ ಒಂದು ಸೋಯಿಂಗ್ ಮಾಡಿದಾಗ ಅಥವಾ ಪ್ಲಾಂಟ್ ಒಂದು ಸೋಯಿಂಗ್ ಮಾಡಿ ಅದರ ಒಂದು ಏನು ಸೆಸಮೆ ಕ್ರಾಪ್ನ ಒಂದು ಈಲ್ಡ್ ಬಂದಾಗ, ಆವಾಗ ಒಂದು ನಮಗೆ ಹಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ ಏನಾದರೂ ಗಾಳಿ ಜಾಸ್ತಿ ಬಂದಾಗ ದೇರ್ ಇಸ್ ಅ ಚಾನ್ಸ್ ಟು ಡೌನ್ಫಾಲ್ ದಿ ಸೀಡ್ಸ್ನ ಒಂದು ಕೆಳಗೆ ಬರ್ತವೆ. ಸೀಡ್ ಒಂದು ಕೆಳಗೆ ಬಂದು ಅಥವಾ ಬಿತ್ತುವಂತ ಏನು ಇಟ್ಕೊಳ್ಳೋಣ, ಬಿದ್ದಾಗ ಅದು ಜರ್ಮಿನೇಷನ್ ಆಗುತ್ತೆ. ಬಟ್ ಜರ್ಮಿನೇಷನ್ ಆಗೋಕ್ಕಿಂತ ಮೊದಲು ನಮಗೆ ದೇರ್ ಇಸ್ ಲಾಸ್ ಆಫ್ ದಿ ಅವರ್ ಈಲ್ಡ್, ನಮ್ಮ ಈಲ್ಡಲ್ಲಿ ಕೂಡ ಒಂದು ಲಾಸ್ ಆಗಿದೆ ಅಂತ ಹೇಳ್ಬೋದು. ದೆನ್ ದಿ ಥರ್ಡ್ ಒನ್, rainfall. It is the most important for the all crops, not for agriculture, not for horticulture, not for some ornamental crops. It is a very important for the all crops. Water rainfalls. First we will see what is the meaning of rainfall. What is the meaning of rainfall? Okay, there is a meaning of rainfall is precipitation. It is also called as precipitation. Precipitation is nothing but all type of water fall down to the earth. ಎಲ್ಲ ಟೈಪ್ ಆಗಿ ವಾಟರ್ಗಳು ಫಾಲ್ ಡೌನ್ ಆಗೋದು ಅರ್ಥಕ್ಕೆ. ರೈನ್ಫಾಲ್ ಆಗಿರ್ಬೋದು, ಅದೇ ರೀತಿಯಾಗಿ ಸಮ್ ಸ್ನೋ ಆಗಿರ್ಬೋದು, ಡ್ಯೂ ಆಗಿರ್ಬೋದು, ಹೇಲ್ ಆಗಿರ್ಬೋದು, ಫಾಗ್ ಆಗಿರ್ಬೋದು, ದೋಸ್ ಆರ್ ದಿ ಫಾಲ್ ಡೌನ್ ಟು ದಿ ಅರ್ತ್. ಈಗ ನಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಇಲ್ಲಾಂದರೆ, ವಾಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಹಿಯರ್, that is how the rainfall affect our crop growth and development. If there is no water, there is no crop yield. ಇದಂತೂ ಪಕ್ಕನೇ ಇದೆ ಅದು. ಈಗ ನಾವೊಂದು ಪ್ಲಾಂಟ್ಗೆ ಹಾಕಿದಾಗ ನಮಗೆ ಒಂದು ರೈನ್ಫಾಲೇ ಬಂದಿಲ್ಲಪ್ಪ ಅಂತ ಇಟ್ಕೊಳ್ಳಿ, ದೇರ್ ಇಸ್ ನೋ ರೈನ್ಫಾಲ್, ದೇರ್ ಇಸ್ ನೋ ಕ್ರಾಪ್, ದೇರ್ ಇಸ್ ನೋ ಹೈ yield, ದೇರ್ ಇಸ್ ನೋ germination of our crop. If there is no rainfall or there is no moisture. Okay, then the temperature, how the temperature varies. Temperature ಯಾವ ಥರ, if there is a high temperature in some crop, we will some crop cases they will recommend or they will require only the moderate temperature. In some days ಅಥವಾ in some years, in some conditions, there is a temperature will be high. It will be there is a temperature will be high, it will be loss of our crop growth and development. And then the atmospheric gas. Atmospheric gas is the one of the good factor which is a which is a good factor which is affect our crop growth and development. How it means, then we know our atmosphere containing the many of gases, hydrogen, cyanide, something monoxide, CFC, then the nitrogen, oxygen, something. But it will how it will affect our crop and development. The nitrogen, it is one element only. I am taking one element, nitrogen. It will wants to our crop growth and development. It will be increase our yield. Nitrogen. In case, okay, we will take oxygen. Oxygen is the most important for our crop. We will know that because of the respiration. ಉಸಿರಾಟಕ್ಕೆ ನಮಗೆ ಆಕ್ಸಿಜನ್ ಬೇಕು. ಇನ್ ಕೇಸ್ there is no oxygen ಅಥವಾ there is a contamination of oxygen, there is our crop health is decreases. Atmospheric humidity, then the atmospheric humidity and atmospheric moisture, there is no moisture. Okay, the soil moisture and atmospheric moisture is very important for your plant growth and development also. Okay, then we will discuss the second factor, that is the adipic factor. Adipic factor nothing but soil factors. Adipic factor nothing but soil factors. The soil factors which are the affect our plant growth and development. ಇನ್ನು ನಮ್ಮೊಂದು ಪ್ಲಾಂಟ್ನ ನಮ್ಮೊಂದು ಸಾಯಿಲ್ ಫ್ಯಾಕ್ಟರ್ಗಳು ಯಾವ್ಯಾವ ಫ್ಯಾಕ್ಟರ್ಗಳು ನಮ್ಮೊಂದು ಪ್ಲಾಂಟ್ಗೆ ಅದರ ಒಂದು ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಎಫೆಕ್ಟ್ ಮಾಡ್ತಾ ಅಂಥ ಒಂದು ಫ್ಯಾಕ್ಟರ್ಗಳು ಏನಂತ ಕರಿತೀವಿ, ಎಡಿಪಿಕ್ ಫ್ಯಾಕ್ಟರ್ ಅಂತ ಕರಿತೀವಿ. Then the classification may take on here.
Classification of soil moisture, soil air, soil temperature. Soil moisture, soil air, soil temperature, soil organic matter, then soil reaction. Soil reaction. Okay. It is it may classified as 5 parts. Okay, we will discuss how the soil moisture, soil air, soil temperature, soil organic matter, soil reactions are affect your crop growth and development. First, we will take the soil moisture. How it affect your crop growth and development. If we consider, if we it is a soil, soil, we add a seed. We add or we sow a seed. Moisture is nothing but a water quantity. We will write here first moisture. What is the meaning of moisture? Water quantity. Moisture is nothing but water quantity. If we will sow a seed in a good water content or good moisture soil, it will be easy to germinate our crop. If there is no moisture content or there is no absence of the moisture content, there is no germination of the crop or there is no yield increases in our crop. ಇಲ್ಲಿ ಏನಾಗುತ್ತಪ್ಪ ಅಂದರೆ ನಾವೊಂದು ಸೀಡ್ನ ಇಲ್ಲಿ ಹಾಕಿದಾಗ ಅಂದರೆ ಸಾಯಿಲಲ್ಲಿ ಹಾಕಿದಾಗ ಆ ಸಾಯಿಲಲ್ಲಿ ಯಾವುದೇ ರೀತಿಯಾದ ಏನು ಮಾಯ್ಚರ್ ಅಥವಾ ನೀರಿನ ಅಂಶ ಇಲ್ಲಪ್ಪ ಅಂದರೆ ಆ ಒಂದು ಪ್ಲಾಂಟ್ನ ಜರ್ಮಿನೇಷನೇ ಆಗಲ್ಲ. ಜರ್ಮಿನೇಷನೇ ಆಗಿಲ್ಲಪ್ಪ ಅಂದರೆ ಆ ಪ್ಲಾಂಟ್ನ ಗ್ರೋತ್ ಡೆವಲಪ್ಮೆಂಟ್ ಯಾವುದೇ ರೀತಿಯಾದ ಮುಂದಿನ ಬೆಳವಣಿಗೆನೇ ಆಗಲ್ಲ ಅಂತ ಹೇಳ್ಬೋದು. ದಿ ಸಾಯಿಲ್ ಏರ್ ನೋಡಿ, ಸಾಯಿಲ್ ಕಂಟೈನಿಂಗ್ 2 ಮೇಜರ್ ಪಾರ್ಟ್ಸ್. ಸಾಯಿಲಲ್ಲಿ ಮೇಜರ್ ಪಾರ್ಟ್ಸ್ ಆಗಿ ಏನೇನು ನೋಡ್ತೀವಪ್ಪ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ ಆ್ಯಂಡ್ ಮ್ಯಾಕ್ರೋ nutrient micro particles and the macro particles. We consider tell or some agronomists told that the macro particles are nothing but water particles. Then the micro is nothing but air. How it ಯಾವ ಥರ ಒಂದು ನೆನಪಿಟ್ಕೋಬೇಕಪ್ಪ ಅಂದರೆ there is I, there is no I. Okay, there is a macro particle, there is I, it will be air. Then macro particle, there is MAW. It will be remember that like that. Okay, we will see what is the soil air. What is how it affect your crop. If there is no aeration, there is no respiration of our plants. There is no respiration of our firstly seed when we will going to add the seed in our soil. ನಾವು ಒಂದು ಸಾಯಿಲ್ನ ಒಂದು ಪ್ಲಾಂಟ್ನ ಅಥವಾ ಒಂದು ಸೀಡ್ನ ಯಾವಾಗ ಒಂದು ಪ್ಲಾಂಟ್ ಸಾಯಿಲ್ ಹಾಕ್ತೀವಿ ಆವಾಗ ಸಾಯಿಲಲ್ಲಿ ಸಾಯಿಲ್ ಏರ್ ಅಥವಾ ಮ್ಯಾಕ್ರೋ ಪಾರ್ಟಿಕಲ್ಸ್ ಇರಲಿಲ್ಲಪ್ಪ ಅಂದರೆ ಅದರ ಒಂದು ಜರ್ಮಿನೇಷನ್ ಆಗಲಿ ಅದರ ಒಂದು ಉಸಿರಾಟ ತೊಂದರೆ ಆಗುತ್ತೆ. ಅದರಿಂದ ಇಟ್ ವಿಲ್ ಬಿ ನಾಟ್ ಏಬಲ್ ಟು ಗ್ರೋ ಅಂತ ಹೇಳ್ಬೋದು. ದೆನ್ ದಿ ಸಾಯಿಲ್ ಟೆಂಪರೇಚರ್ is nothing but I may write hotness or coolness, degree of hotness or coolness, degree of hotness or coolness. Here is a temperature is nothing but a degree of hotness or coolness. Temperature ಅಂದರೆ ಏನು ಡಿಗ್ರಿ ಅಥವಾ ಡಿಗ್ರಿ ಹಾಟ್ನೆಸ್ ಅಥವಾ ಏನು ತಣ್ಣಗಾಗುತ್ತೋ ಬೆಚ್ಚನೆಯ ಒಂದು ಏನು ಡಿಗ್ರಿ ಆಫ್ ಹಾಟ್ನೆಸ್ ಅಥವಾ ಕೋಲ್ಡ್ನೆಸ್ ಅಂತ ಹೇಳ್ಬೋದು. ಓಕೆ, ದೆನ್ ವಿ ವಿಲ್ ಡಿಸ್ಕಸ್ ಹೌ ಇಟ್ ಅಫೆಕ್ಟ್ ಸಾಯಿಲ್ ಟೆಂಪರೇಚರ್. In some crop they want the cold temperature, or in some plant they want the moderate. In some plant they want high temperature in soil. When the soil or when the seed it will wants low temperature. When the seed which wants low temperature, that seed we will go to or we will sow in a moderate or high temperature soil. It will not germinate. The variety is varying. The variety is the most important here to the sow our plant. ಈಗ ನಾವು ಏನು ಮಾಡ್ತೀವಪ್ಪ ಅಂದರೆ ನಮಗೆ ವೆರೈಟಿನೇ ಗೊತ್ತಿರೋಲ್ಲ, ಅಥವಾ ಆ ಒಂದು ಸಾಯಿಲ್ಗೆ ಆ ಒಂದು ಏನು ಸೀಡ್ಗೆ ಯಾವ ಥರದ ಒಂದು ಏನು ಮಾಯ್ಚರ್ ಬೇಕು ಅಥವಾ ಯಾವ ಥರ ಅದಕ್ಕೆ ಒಂದು ಟೆಂಪ್ರೇಚರ್ ಬೇಕು ಅಂತ ಗೊತ್ತಿರಲ್ಲ. ಅವಾಗ ಏನು ಕನ್ಫ್ಯೂಸ್ ಆಗಿ ಒಂದು ಸಿಕ್ಕಿದ ಒಂದು ಮಣ್ಣಲ್ಲಿ ಹಾಕಿದೆವಪ್ಪ ಅಂದರೆ
ಅಲ್ಲಿ ಅದರ ಒಂದು ಜರ್ಮಿನೇಷನ್ ಆಗಲ್ಲ ಬಂದರೆ ನಮಗೆ ಏನಂತ ತಿಳಿಸ್ತೀವಿ, ಆ ವೆರೈಟಿ ತಂದು ಹಾಕ್ತೀವಿ, ಆ ವೆರೈಟಿ ತಂದು ಹಾಕಿದಾಗ ನಮಗೆ ಒಂದು ಪ್ಲಾಂಟೇ ಬರಲಿಲ್ಲ, ಆ ಕಂಪನಿಗೆ ಈ ಕಂಪನಿಗೆ ಅಥವಾ ಆ ಇನ್ಸ್ಟಿಟ್ಯೂಟ್ ಈ ಥರ ಆ ಇನ್ಸ್ಟಿಟ್ಯೂಟ್ ಈ ಥರ ಅಂತ ಹಾಕ್ತೀವಿ. ಬಟ್ ವಿ ವಿಲ್ ನಾಟ್ ನೋ ದಟ್ ದಿ ಸೀಡ್ ರಿಕ್ವೈರ್ಡ್ ಟೆಂಪ್ರೇಚರ್ ಅಥವಾ ಆ ಒಂದು ಸೀಡ್ಗೆ ನಮಗೆ ಏನು ಬೇಕಂತ ಗೊತ್ತಿರಲ್ಲ. ಬಟ್ ನಾಲೆಜ್ ನಮ್ಮ ಹತ್ರನೇ ಇರಲ್ಲ. ಬಟ್ ಬ್ಲೇಮಿಂಗ್ ಅದರ್ಸ್, ನಾವು ಬ್ಲೇಮಿಂಗ್ ಬೇರೆಯವ್ರಿಗೆ ಮಾಡ್ತೀವಿ. ಫಸ್ಟ್ ವಿ ವಿಲ್ ಥಿಂಕ್ ನಾವು ಇಲ್ಲಿ ಏನು ಯೋಚನೆ ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ನಾವು ತರಕ್ಕಿಂತ ಮೊದಲು ನೋಡಬೇಕು ಈ ಒಂದು ಸಾಯಿಲ್, ನಮ್ಮ ಸಾಯಿಲ್ನ ಒಂದು ಪಿ ಎಚ್ ಎಷ್ಟಿದೆ, ಸಾಯಿಲ್ನ ಒಂದು ಸಾಯಿಲ್ ಟೆಸ್ಟ್ ಮಾಡ್ತಾರಲ್ವ, ಆ ರೀತಿಯಾದ ಒಂದು ಪ್ರತಿ ವರ್ಷ ಸಾಯಿಲ್ ಟೆಸ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸಾಯಿಲ್ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮೊಂದು ಏನು ಸಾಯಿಲಲ್ಲಿ ಏನು ಕಡಿಮೆ ಇದೆ, ಏನು ಜಾಸ್ತಿ ಇದೆ, ನಾವು ಏನು ಆ್ಯಡ್ ಮಾಡಬೇಕಂತ ಆವಾಗ ಗೊತ್ತಾಗಿದೆ ನಿಮಗೆ. ಸಾಯಿಲ್ ಟೆಸ್ಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ದೆನ್ ದಿ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್. ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಯಾವುದರಿಂದ ಬರುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಏನು ಹಾಕೋದ್ರಿಂದ ಬರುತ್ತಪ್ಪ ಅಂದರೆ, ದಿ ಆರ್ಗ್ಯಾನಿಕ್ ಮ್ಯಾಟರ್ ಕಮ್ಸ್ ಓನ್ಲಿ ದಿ ಆ್ಯಡಿಂಗ್ ದಿ ಅಗ್ರಿಕಲ್ಚರಲ್ ವೇಟ್ಸ್ ಅವರಿಗೆ FOM ಆಗಿರ್ಬೋದು, ಏನೋ ಆರ್ಗ್ಯಾನಿಕ್ ಮ್ಯಾಟರ್ಸ್ ಆಗಿರ್ಬೋದು, ದೆನ್ ದಿ ಏನು ಅಗ್ರಿಕಲ್ಚರಲ್ ವೇಟ್ಸ್ ಆಗಿರ್ತಾವೆ, ಆ ಒಂದು ಅಗ್ರಿಕಲ್ಚರಲ್ ವೇಟ್ಸ್ ಆರ್ಗ್ಯಾನಿಕ್ನ ಮ್ಯಾಟರ್ ಮಾಡಿ ಒಂದು ಸಾಯಿಲಲ್ಲಿ ಹಾಕಿದಾಗ ಅವಾಗ ಒಂದು ಸಾಯಿಲ್ನ ಮೈಕ್ರೋ ಆರ್ಗ್ಯಾನಿಸಮ್ನ ಕ್ವಾಂಟಿಟಿ ಇನ್ಕ್ರೀಸ್ ಆಗುತ್ತೆ. ದೆನ್ ದಿ ವೇರ್ ದಿ ಮೈಕ್ರೋ ಆರ್ಗ್ಯಾನಿಸಮ್ ಕ್ವಾಂಟಿಟಿ ಇನ್ಕ್ರೀಸಸ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದಿ ಅವರ್ ಪ್ಲಾಂಟ್ ಗುಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಮೈಕ್ರೋ ಆರ್ಗ್ಯಾನಿಸಮ್ನ ಒಂದು ಕ್ವಾಂಟಿಟಿ ಅಥವಾ ಏನು ಜಾಸ್ತಿ ಆದಾಗ, ಕ್ವಾಲಿಟಿ ಜಾಸ್ತಿ ಆದಾಗ ಅಲ್ಲಿ ನಮ್ಮ ಒಂದು ಪ್ಲಾಂಟ್ನ ಗ್ರೋತ್ ಡೆವಲಪ್ಮೆಂಟ್ಗೆ ಏನು ಬೆಳವಣಿಗೆ ಮಾಡೋದಕ್ಕೆ ಜಾಸ್ತಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ದೆನ್ ದಿ ಸಾಯಿಲ್ ರಿಯಾಕ್ಷನ್ ಇಲ್ಲಿ ಬಂದಾಗ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ರಿಯಾಕ್ಷನ್ ಅಂತ ಬರುತ್ತೆ. ಸಾಯಿಲ್ ಒಂದು ಕೆಮಿಕಲ್ ಆ್ಯಂಡ್ ಫಿಸಿಕಲ್ ರಿಯಾಕ್ಷನ್ ಅಂತ ಬಂದಾಗ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ದಿ ಏನೋ ಒಂದು ಸಾಯಿಲ್ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡರೇಟ್ ಆಗಿದ್ದಾಗ ಅಥವಾ ಏನು ಚೆಂದಿದ್ದಾಗ ಇಟ್ ವಿಲ್ ಬಿ ಗ್ರೋಸ್ ಏನೋ ನಮ್ಮ ಒಂದು ಪ್ಲಾಂಟ್ ಒಂದು ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಜಾಸ್ತಿಯಾದ ಒಂದು ಒತ್ತು ಕೊಡುತ್ತೆ ಅಂತ ಹೇಳ್ಬೋದು. Okay, then the third topic, factor, that is biotic factors. ಇಲ್ಲಿ ಏನು ವಿಡಿಯೋ ಹಿಂಗೆ ಹೇಳ್ಕೊತಿದ್ರೆ ವಿಡಿಯೋ ಇಟ್ ವಿಲ್ ಬಿ ಲೆಂದಿ. ದಟ್ಸ್ ವೈ ಐ ಆಮ್ ಟ್ರೈಂಗ್ ಟು ಮ್ಯಾಕ್ಸಿಮೈಸ್ ದಿ ಅವರ್ in video quality, video duration. Then here is the biotic factors. Biotic factors is nothing but the animal and weeds. There is some animals, or there is a multiple of animals to insect ಆಗಿರ್ಬೋದು, animals ಆಗಿರ್ಬೋದು, microorganism ಆಗಿರ್ಬೋದು, there is a animals to loss our ಕ್ರಾಪ್ ಅಂತ ಹೇಳ್ಬೋದು. ಎನಿಮಲ್ಸ್ ಇಂದ ಯಾವ ರೀತಿ ನಮಗೊಂದು ಪ್ಲಾಂಟಿಗೆ ಹಾನಿ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ವೀಡ್ಸ್ ಇಂದ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಮ್ಮ ಒಂದು ಎಷ್ಟು ಪರ್ಸೆಂಟ್ ಅಪ್ಪ ಅಂದರೆ 20 to 30% of our yield reduce due to the weeds. In some cases it will be maximum up to 50%. ಏನು ಯಾವ ಒಂದು ಫ್ಯಾಕ್ಟ್ರಿಗಳಲ್ಲಿ ಅಥವಾ ಇದು ಒಂದು ವೀಡ್ ಒಂದು ಭಾಳಷ್ಟು ಒಂದು ಅದ್ಭುತವಾದ ಫ್ಯಾಕ್ಟ್ರ್ ಆಗಿದೆ. ಯಾಕಪ್ಪ ಅಂದರೆ ವೀಡಿಂದ ನಮ್ಮ ಒಂದು ಪ್ಲಾಂಟ್ನ ಗ್ರೋತ್ ಡೆವಲಪ್ಮೆಂಟ್ ಆಗಲ್ಲ. ಯಾಕಾಗಲ್ಲ ವೀಡಿಂದ ಅಂತ ನೋಡಬೇಕಾದ್ರೆ ಮೊದಲನೇದಾಗಿ ಇದೊಂದು ನಾವು ಕ್ರಾಪ್ ಹಾಕಿರ್ತೀವಿ. ಇಟ್ ಈಸ್ ಅವರ್ ಕ್ರಾಪ್. ಓಕೆ, ಇಟ್ ವಿಲ್ ಬಿ ವೀಡ್. Okay, when we are apply the macronutrient, micronutrient, fertilizers, FOM, anything to our plant, it will taken to the weed. ಆಗ ಈಗ ನೀವು ಏನೇ ಒಂದು ಆಹಾರ ಪದ್ಧತಿ ನನಗೆ ಕೊಟ್ಟಾಗ, ಆಹಾರ ನ್ಯೂಟ್ರಿಯೆಂಟ್ ಕ್ವಾಲಿಟಿ ನನಗೆ ಕೊಟ್ಟಾಗ, ಅದು ಬೇರೆದವ್ನು ಊಟ ಮಾಡಿದಾಗ ನನ್ನಲ್ಲಿ ಎನರ್ಜಿ ಇರಲ್ಲ. ಅದೇ ಥರ ಇಟ್ ವಿಲ್ ಬಿ ಯು ಥಿಂಕಿಂಗ್ ದಟ್ ಐ ಆಮ್ ಗಿವಿಂಗ್ ದಿ ಫುಡ್, ಆರ್ ಐ ಆಮ್ ಗಿವಿಂಗ್ ದಿ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಫಾರ್ ಮೈ ಕ್ರಾಪ್. But there is another fact. There is another thing done. The weeds are taking down the nutrient from the what we are giving the our plant. ನಮ್ಮ ಒಂದು ಪ್ಲಾಂಟ್ಗೆ ಏನು ನಾವು ನ್ಯೂಟ್ರಿಯೆಂಟ್ ಕೊಡ್ತೀವಿ, ಆ ಒಂದು ನ್ಯೂಟ್ರಿಯೆಂಟ್ನ ಎಲ್ಲ ಏನು ತಗೊಳುತ್ತಪ್ಪ ಅಂದರೆ ನಮ್ಮೊಂದು ವೀಡ್ ತಗೊಳುತ್ತೆ. ದಟ್ಸ್ ವೈ ದಿ ವೀಡ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. Weed management is the most important. It is a separate course for the agricultural students, weed management. ಓಕೆ, ದೆನ್ ಇದರಲ್ಲಿ ಎನಿಮಲ್ಸ್ ಮತ್ತು ವೀಡ್ ಅಷ್ಟೇ ಆಯಿತು, ಜಾಸ್ತಿ ಹೇಳೋದು ಬೇಡ. ಫಿಸಿಯೋಲಜಿಕಲ್ ಇಸ್ ನಥಿಂಗ್ ಬಟ್ ಸರ್ಫೇಸ್ ಆಫ್ ದಿ ಅವರ್ ಸಾಯಿಲ್. ನಮ್ಮೊಂದು ಸಾಯಿಲ್ ಸರ್ಫೇಸ್ ಯಾವ ರೀತಿ ಇರುತ್ತಾ ಅಂತ ನಮಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನ್ಯಾಚುರಲ್ ಆಫ್ ದಿ ಅರ್ತ್ ಸರ್ಫೇಸ್ ಯಾವ ರೀತಿ ಇರುತ್ತೋ ಆ ರೀತಿಯಾದ ಒಂದು ಕ್ರಾಪ್ನ ಗ್ರೋತ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ದೆನ್ ದಿ ಲಾಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಸೋಷಿಯೋ ಎಕನಾಮಿಕ್. When we add or we sow some crop, it is V1 crop. Okay, V1 variety in market present value.
in market present V1 variety. Okay, it will whatever it will crop V1 variety in 2000 in September. We will consider as September. We will grow. It will we will sowing it is in September. It will be maximum September, October, November. It will comes December or January. Okay. In present value, the V1 variety is having higher market value. We will thinking that the V1 variety is having higher value in the market. Why not I am growing mini plant. ಈಗ ಏನಾಗುತ್ತೆಪ್ಪ ಸಮ್ ಕೇಸಲ್ಲಿ ಈಗ ಈಗ ಮೊನ್ನೆ ಡ್ರ್ಯಾಗನ್ ಫ್ರೂಟ್ಗೆ ಜಾಸ್ತಿ ಒಂದು ಏನೋ ಬೆಲೆ ಬಂತು ಅಂತ ಇಟ್ಕೊಳ್ಳೋಣ. ಬೆಲೆ ಬಂತು ಅಲ್ವಾ, ಎಲ್ಲರಿಗೂ ಗೊತ್ತಿದೆ ಡ್ರ್ಯಾಗನ್ ಫ್ರೂಟ್ಗೆ ಎಷ್ಟೊಂದು ಬೆಲೆ ಬಂತು. ಎಲ್ಲ ರೈತರು ಏನು ಮಾಡಿದ್ರು, ಡ್ರ್ಯಾಗನ್ ಫ್ರೂಟೇ ಎಲ್ಲ ಕಡೆ ಹಾಕಿದ್ರು. ಎಲ್ಲ ರೈತರು ಡ್ರ್ಯಾಗನ್ ಫ್ರೂಟ್ ಹಾಕಿದಾಗ ಇಟ್ ವಿಲ್ ಬಿ ಡಿಕ್ರೀಸಿಂಗ್ ಇಟ್ಸ್ ವ್ಯಾಲ್ಯೂ. ಡ್ರ್ಯಾಗನ್ ಫ್ರೂಟೇ ಜಾಸ್ತಿ ಜನ ಹಾಕಿದಾಗ ಇಟ್ ವಿಲ್ ಬಿ ಡಿಕ್ರೀಸಿಂಗ್ ಐತಲ್ಲ. ಈಗ ನಮಗೆ ಇಲ್ಲೇನಾಗುತ್ತೆ ನೋಡಿ, ಈ V1 ವೆರೈಟಿಗೆ ನಮಗೆ ಈಗ ಪ್ರೆಸೆಂಟಾಗಿ ಸೆಪ್ಟೆಂಬರಲ್ಲಿ ಸಮಥಿಂಗ್ 1 ಕ್ವಿಂಟಲ್ಗೆ 5,000 ಅಂತ ಇಟ್ಕೊಳ್ಳೋಣ. 5,000 ಪರ್ ಕ್ವಿಂಟಲ್. ಓಕೆ, 5,000 ಪರ್ ಕ್ವಿಂಟಲ್ ಇದ್ದಾಗ ಪ್ರೆಸೆಂಟ್ ವ್ಯಾಲ್ಯೂ ಸೆಪ್ಟೆಂಬರಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಇತ್ತು. ಓಕೆ, ನಾನು ಇದೇ ತಿಳ್ಕೊಂಡು ನಾನು ಸೆಪ್ಟೆಂಬರಲ್ಲಿ ಜಾಸ್ತಿ ವ್ಯಾಲ್ಯೂ ಇದೆ ಅಂತ ನಾನು ಸೆಪ್ಟೆಂಬರಲ್ಲಿ ಈ ಒಂದು ಪ್ಲಾಂಟ್ ಹಾಕ್ತೀನಿ ನಮ್ಮದು ಫೀಲ್ಡಲ್ಲಿ. ಸೆಪ್ಟೆಂಬರಲ್ಲಿ ನನಗೆ ಹಾರ್ವೆಸ್ಟ್ ಬರಲ್ಲ. ಇದು ಸೆಪ್ಟೆಂಬರಲ್ಲಿ ಹಾರ್ವೆಸ್ಟ್ ಬರಲ್ಲ. ಯಾವಾಗ ಬರುತ್ತೆ? ಡಿಸೆಂಬರ್ ಜನವರಿಗೆ ಹಾರ್ವೆಸ್ಟ್ ಬರುತ್ತೆ. ಆ ಒಂದು ಡಿಸೆಂಬರ್ ಜನವರಿವರೆಗೂ ನಮಗೆ ಈ ಒಂದು V1 ವೆರೈಟಿಯ ವ್ಯಾಲ್ಯೂ ಅಥವಾ V1 ವೆರೈಟಿಯ ಒಂದು ಅಮೌಂಟ್ ಮಾರ್ಕೆಟಿಂಗ್ನ ಅಮೌಂಟ್ ಎಷ್ಟು 5 kg ಇರಬೇಕಲ್ಲ. it will may decrease, it will may increase. We will not predict that the market value ಅಲ್ಲ. ಈಗ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಬಂದಾಗ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದಿ ಫಾರ್ಮರ್. ಬಟ್ ಇನ್ ಸಮ್ ಕೇಸಸ್ ಅಲ್ಲ, ಇನ್ ಮೆನಿ ಕೇಸಸ್ ಏನಾಗ್ತಿದೆಯಪ್ಪ ಅಂದರೆ ಆ ಒಂದು ಏನು ನಾವೊಂದು ರೈತರು ಹಾಕಿರ್ತೀವಿ ಅದರ ಒಂದು ವ್ಯಾಲ್ಯೂವೇ ಡಿಕ್ರೀಸ್ ಆಗ್ತಾ ಹೋಗ್ತಿದೆ. ಅದೇ ಆದಮೇಲೆ ಟೇಸ್ಟ್ ಆಗಿರ್ಬೋದು, ದೆನ್ ದಿ ಕಲರ್ ಆಗಿರ್ಬೋದು, ಸೀಡ್ ಸೈಜ್ ಆಗಿರ್ಬೋದು, ಸೀಡ್ನ ಒಂದು ಕ್ವಾಲಿಟಿ ಆಗಿರ್ಬೋದು, ಕನ್ಸೂಮರ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ದೀಸ್ ಆರ್ ದಿ ಫ್ಯಾಕ್ಟರ್ ವಿಚ್ ಆರ್ ದಿ ಸೋಷಿಯೋ ಎಕ್ಸೆಪ್ಟೆನ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇಟ್ ಈಸ್ ಅ ಸ್ಮಾಲ್ ಕಾನ್ಸೆಪ್ಟ್, ಫ್ಯಾಕ್ಟರ್ ಅಫೆಕ್ಟಿಂಗ್ ಕ್ರಾಪ್ ಎಸ್ಟಾಬ್ಲಿಷ್ಮೆಂಟ್. ಏನಾದರೂ ತಪ್ಪಾಗಿರೋ ಕ್ಷಮೆ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.